ನಮಸ್ಕಾರ. ಈ ಒಂದು ಮರದ ಮುಂದೆ ನಿಂತ್ಕೊಂಡು ಬೇಡ್ಕೊಳ್ಳಿ ಸಾಕು. ಖಂಡಿತವಾಗ್ಲೂ ನೀವು ಕೊಟ್ಟಿರುವ ಹಣ, ನೀವು ಕೊಟ್ಟಿರುವ ಸಾಲ ಅವರಾಗವರೇ ಬಂದು ನಿಮಗೆ ವಾಪಸ್ ಕೊಡ್ತಾರೆ. ಖಂಡಿತವಾಗ್ಲೂ ಇದಂತೂ ಸತ್ಯ. ಯಾವ ಮರ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಅರ್ಥ ಆಯ್ತಾ? ಇವಾಗ ಕೊಟ್ಟಿರೋ ಹಣ ಅವರಾಗವರೇ ಬಂದು ವಾಪಸ್ ಕೊಡಬೇಕಪ್ಪ ನಿಮಗೆ ಅಂತಂದರೆ, ಎಸ್ಪೆಷಲಿ ಈ ಒಂದು ಮರಕ್ಕೆ ನೀವು ಹೋಗಿ ಬೇಡ್ಕೊಳ್ಳಿ ಸಾಕು. ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆ 12:30 ಒಳಗಡೆ ಹೋಗಿ ಆ ಒಂದು ಮರಕ್ಕೆ 8 ಪ್ರದಕ್ಷಿಣೆ ಮಾಡಿ, ಅಲ್ಲಿ ಅನುಕೂಲ ಆದರೆ ಎಳ್ಳು ಬತ್ತಿ ಹಚ್ಚಿ, ಬಲಗೈನ ಮುಟ್ಟಿ ನಮಸ್ಕಾರ ಮಾಡಿ, ಅಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಈ ಮಂತ್ರದ ಮುಖಾಂತರ ಖಂಡಿತವಾಗ್ಲೂ ಅವರಾಗವರೇ ಬಂದು ನಿಮಗೆ ಹಣ ವಾಪಸ್ ಕೊಡ್ತಾರೆ, ಕೊಟ್ಟಿರೋ ಹಣ. ಯಾಕಂದರೆ ತುಂಬ ಪವರ್ಫುಲ್ ಮರ ಇದು. ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಊರುಗಳಲ್ಲಿ ಎಲ್ಲೇ ಇದ್ದರೂ ಬಿಡಬೇಡಿ, ಹೋಗಿ ಬನ್ನಿ. ಯಾವುದೇ ಹಳ್ಳಿಗಳಲ್ಲಿರಲಿ, ಯಾವುದೇ ಹೋಬಳಿಗಳಲ್ಲಿರಲಿ, ಯಾವುದೇ ತಾಲೂಕುಗಳಲ್ಲಿರಲಿ, ಯಾವುದೇ ಜಿಲ್ಲೆ ಡಿಸ್ಟಿಕ್ಟ್ಗಳಲ್ಲಿರಲಿ, ಯಾವುದೇ ಸ್ಟೇಟುಗಳಲ್ಲಿರಲಿ, ಯಾವುದೇ ದೇವಸ್ಥಾನದ ಹತ್ರ ಇದ್ದರೂ ಬಿಡಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ 8 ಪ್ರದಕ್ಷಿಣೆ ಮಾಡಿ, ಎಳ್ಳು ಬತ್ತಿ ಹಚ್ಚಿ, ಬಲಗೈ ಮುಟ್ಟಿ ನಮಸ್ಕಾರ ಮಾಡಿ, ನಿಯತ್ತಾಗಿ ದುಡ್ದಿರೋ ಅಂಥ ದುಡ್ಡು, ಕೊಟ್ಟಿರೋ ಹಣ ನಂದು ವಾಪಸ್ ಬರಲಿ, ಅವರಾಗವರೇ ಬಂದು ವಾಪಸ್ ಕೊಡಲಿ ಅಂತ ಈ ಒಂದು ಮರಕ್ಕೆ ಈ ಮಂತ್ರದ ಮುಖಾಂತರ ಪ್ರಾರ್ಥನೆ ಮಾಡಿ. ಆ ಮರ ಯಾವುದಪ್ಪ ಅಂತಂದರೆ ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಕರಿತೀವಿ. ಯಾವುದಾದ್ರೂ ಶನಿ ದೇವಸ್ಥಾನದ ಮುಂದೆ ಹಾಕಿರ್ತಾರೆ ನೋಡಿ, ಶನಿ ದೇವಸ್ಥಾನದ ಮುಂದೆ ಹಾಕಿರ್ತಾರೆ ನೋಡಿ, ಅಥವಾ ಎಲ್ಲಾದರೂ ಹೊಲಗಳಲ್ಲಿ ಜಮೀನುಗಳಲ್ಲಿ ಅದೇಟ್ಕದೇ ಬೆಳೆಸಿರ್ತಾರೆ. ಎಲ್ಲೇ ಸಿಕ್ಕರು, ಯಾವುದೇ ಹಳ್ಳಿಗಳು, ಯಾವುದೇ ಹೋಬಳಿ, ಯಾವುದೇ ತಾಲೂಕು, ಯಾವುದೇ ಡಿಸ್ಟಿಕ್ಟು, ಯಾವುದೇ ಸ್ಟೇಟಲ್ಲಿರಲಿ, ಬಿಡಕ್ಕೆ ಹೋಗ್ಬಿಡಿ. ಕೊಟ್ಟಿರೋ ಹಣ ವಾಪಸ್ ಬರಬೇಕಾ, ಸಾಲ ಬಾಧೆಗಳು ತೀರಬೇಕಾ, ಖಂಡಿತವಾಗ್ಲೂ ಇದು ಅಲ್ಟಿಮೇಟ್ ಪರಿಹಾರ. ಇನ್ನು ಸಾಲ ಬಾಧೆ ತೀರಲಿಕ್ಕೆ ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಮಾಡಲೇಬೇಕು. ಸೈಟು, ಮನೇನೋ, ಜಮೀನು, ಅಪಾರ್ಟ್ಮೆಂಟು, ಬಂಗಾರನೋ, ಕಾರುಗಳು, ಸ್ಕೂಟ್ರುಗಳು ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು. ಜ್ಯೋತಿಷ್ಯದಿಂದ ಪರಿಹಾರ ಏನಪ್ಪ? ಕೊಟ್ಟಿರೋ ಹಣ ವಾಪಸ್ ಬರಲಿಕ್ಕೆ, ಸಾಲ ಬಾಧೆ ನಿವಾರಣೆ ಆಗಲಿಕ್ಕೆ ಅಂತಂದರೆ ಇದು ಅಲ್ಟಿಮೇಟ್ ಪರಿಹಾರ. ತಾರೆ ಮರ, ತಾರಾ ವೃಕ್ಷ, ತಂಡಿ ಮರ ಅಂತ ಕರಿತೀವಿ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ, ಯಾಕೆಂದರೆ ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತ ಕರಿತೀವಿ. ಶನಿದೇವನಿಗೆ ಭಾಳ ಪ್ರಿಯವಾದ ವೃಕ್ಷ ಇದು ತಂಡಿ ಮರ. ಎಲ್ಲೇ ಸಿಕ್ಕರೂ ಬಿಡಬೇಡಿ. ಕೊಟ್ಟಿರೋ ಹಣ ವಾಪಸ್ ಬರಬೇಕಾ, ನಿಯತ್ತ ಕೇಳ ಅಂತ ಕೇಳಿ ವಾಪಸ್ ಕೊಡಲಿಕ್ಕೆ ಅಲ್ಲಿ ಶನಿದೇವನ ಮೊರೆ ಹೋಗಿ ಅವರಾಗವರೇ ಬಂದು ನಿಮಗೆ ವಾಪಸ್ ಕೊಡ್ತಾರೆ. ಈ ರೀತಿ ಒಂದು 3 ತಿಂಗಳಿಗೆ ಒಂದು ಸರಿ ಪ್ರಕ್ರಿಯೆಗಳಿಗೆ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಜ್ಯೋತಿಷ್ಯದಿಂದ ಇವೆಲ್ಲ ಸಲಹೆಗಳು, ಮಾರ್ಗದರ್ಶನಗಳು ಅಷ್ಟೇ. ಅರ್ಥ ಆಯ್ತಾ? ಯಾವ ಜ್ಯೋತಿಷ್ಯಗಳು ದೇವರಲ್ಲ, ಯಾರೂ ಪವಾಡ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಜ್ಯೋತಿಷ್ಯದಿಂದ ಸಲಹೆಗಳು, ಮಾರ್ಗಗಳು. ತಗೊಳ್ಳಿ, ಉಪಯೋಗಿಸ್ಕೊಳ್ಳಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ವಿಡಿಯೋ. ಅವ್ರಿಗೂ ಕೊಟ್ಟಿರೋ ಹಣ ವಾಪಸ್ ಬರಲಿ, ಅವ್ರಿಗೂ ಸಾಲುಗಳೆಲ್ಲ ತೀರಂಗಾಗಲಿ ಬೇಡ್ಕೊಳ್ಳಿ. ಆಣೆ ಮಾಡಿ, ಪ್ರಮಾಣ ಮಾಡಿ,
ಸ್ವಯಂಕೃತ ಅಪರಾಧ ಮಾಡ್ಕೊಂಬಿಟ್ಟಿದ್ದೀನಿ. ಹೇಳಿಕೆ ಮಾತು ಕೇಳಿ ಮಾಡ್ಕೊಂಬಿಟ್ಟಿದ್ದೀನಿ. ವ್ಯಸನಗಳಿಗೆ ಜೂಜು, ಇಸ್ಪೀಟು, ಶೇರ್ ಮಾರ್ಕೆಟು, ಇನ್ನೊಂದು ಮತ್ತೊಂದು ವ್ಯಾಪಾರಕ್ಕೆ ಲಕ್ಷಗಟ್ಟಲೆ ಬಂಡವಾಳ ಹಾಕಿ ಚೆನ್ನಾಗಿ ಆಗ್ತಿರೋ ವ್ಯಾಪಾರ ಇನ್ನೊಂದು ಮಾಡೋಕ್ಕೋಗಿ, ಮತ್ತೊಂದು ಮಾಡೋಕ್ಕೋಗಿ, ಮಗದೊಂದು ಬಿಸ್ನೆಸ್ ಮಾಡೋಕ್ಕೋಗಿ ನಾನು ಕೈ ಸುಟ್ಕೊಂಡ್ಬಿಟ್ಟೆ. ತಪ್ಪು ಮಾಡಿದೆ, ಇನ್ನು ಮುಂದೆ ಮಾಡಲ್ಲ ಅಂತ ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.